ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ತುಂಬಾನೇ ಸಾಮಾನ್ಯ ಆದ್ರೆ ಅಷ್ಟೇ ಅದ್ಭುತವಾದ ವಸ್ತುವಿನ ಬಗ್ಗೆ ಮಾತಾಡೋಣ. ಅದೇ ನೀರು. ನೀರು ತನ್ನ ರೂಪವನ್ನ ಹೇಗೆಲ್ಲ ಬದಲಾಯಿಸುತ್ತೆ ಗೊತ್ತಾ? ಬನ್ನಿ ಇದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಒಂದು ಮಂಜುಗಡ್ಡೆ ಇದೆ, ಒಂದು ಲೋಟದಲ್ಲಿ ನೀರಿದೆ, ಆಮೇಲೆ ಬಿಸಿ ಬಿಸಿ ಹಬೆ. ನೋಡಕ್ಕೆ ಇವು ಮೂರು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಬೇರೆ ಬೇರೆ ಕಾಣಿಸ್ತಿದೆ ಅಲ್ವಾ? ಆದ್ರೆ ಒಂದ್ ನಿಮಿಷ ಯೋಚನೆ ಮಾಡಿ, ಇವೆಲ್ಲವೂ ಒಂದೇ ವಸ್ತುವಾಗಿರೋಕ್ ಸಾಧ್ಯನಾ? ಇದೇ ಇವತ್ತಿನ ನಮ್ಮ ದೊಡ್ಡ ಪ್ರಶ್ನೆ. ನಿಮ್ಮ ಊಹೆ ನಿಜಕ್ಕೂ ಸರಿ. ಹೌದು, ಇವೆಲ್ಲವೂ ನೀರೇ. ಆಶ್ಚರ್ಯ ಆಯ್ತಾ? ಇವೆಲ್ಲ ಒಂದೇ, ಆದ್ರೆ ಬೇರೆ ಬೇರೆ ರೂಪದಲ್ಲಿವೆ ಅಷ್ಟೇ. ಇದನ್ನೇ ವಿಜ್ಞಾನಿಗಳು ನೀರಿನ ಮೂರು ಬೇರೆ ಬೇರೆ ಸ್ಥಿತಿಗಳು ಅಥವಾ ಸ್ಟೇಟ್ಸ್ ಅಂತ ಕರೀತಾರೆ. ಹಾಗಾದ್ರೆ ಏನಿದು ಸ್ಥಿತಿಗಳು? ಅವುಗಳ ಗುಣಗಳೇನು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಾವು ಮಾತಾಡೋದು ನೀರಿನ ಘನಸ್ಥಿತಿ ಅಂದ್ರೆ ಸಾಲಿಡ್ ಸ್ಟೇಟ್ ಬಗ್ಗೆ. ನಾವೆಲ್ಲ ಇದನ್ನ ಐಸ್ ಅಥವಾ ಮಂಜುಗಡ್ಡೆ ಅಂತ ಕರಿತೀವಿ. ನೀರನ್ನ ಸಿಕ್ಕಾಪಟ್ಟೆ ತಣ್ಣಗೆ ಮಾಡಿದಾಗ ಅದು ಈ ರೂಪಕ್ಕೆ ಬರುತ್ತೆ. ಸೊ ಈ ಘನಸ್ಥಿತಿಯ ವಿಶೇಷತೆ ಏನು ಅಂದ್ರೆ ಅದಕ್ಕೆ ಒಂದು ಫಿಕ್ಸ್ಡ್ ಶೇಪ್ ಮತ್ತೆ ಸೈಜ್ ಇರುತ್ತೆ. ಒಂದು ಐಸ್ ಕ್ಯೂಬ್ ಅನ್ನ ಯೋಚನೆ ಮಾಡಿ. ಅದನ್ನ ಫ್ರೀಜರಿಂದ ಹೊರಗಿಟ್ರೂ ಸರಿ, ಲೋಟದಲ್ಲಿ ಹಾಕಿದ್ರೂ ಸರಿ, ಅದರ ಆಕಾರ ಏನೂ ಬದಲಾಗಲ್ಲ. ಅದು ಹೇಗಿದೆಯೋ ಹಾಗೆ ಇರುತ್ತೆ. ಅಂದಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀರು ಐಸ್ ಆದಾಗ ಅದು ದ್ರವ ನೀರಿಗಿಂತ ಹಗುರಾಗುತ್ತೆ. ಅದಕ್ಕೆ ನೋಡಿ, ಐಸ್ ಕ್ಯೂಬ್ ನೀರಿನ ಮೇಲೆ ತೇಲುತ್ತೆ. ಸರಿ, ಈಗ ಆ ಐಸ್ ಕರಗಿದ್ರೆ ಏನಾಗತ್ತೆ? ಸಹಜವಾಗಿ ಅದು ನೀರಾಗತ್ತೆ. ಇದು ನೀರಿನ ಎರಡನೇ ಸ್ಥಿತಿ, ಅಂದ್ರೆ ದ್ರವ ಸ್ಥಿತಿ ಅಥವಾ ಲಿಕ್ವಿಡ್ ಸ್ಟೇಟ್. ಇದು ನಮಗೆಲ್ಲರಿಗೂ ಗೊತ್ತಿರೋ ನಾವು ದಿನಾ ಕುಡಿಯೋ ನೀರು. ಈ ದ್ರವಗಳ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಅವುಗಳಿಗೆ ತನ್ನದೇ ಆದ ಆಕಾರ ಇರೋಲ್ಲ. ಅದನ್ನ ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ, ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿಯ ಆಕಾರವನ್ನೇ ಪಡ್ಕೊಳ್ಳುತ್ತೆ. ಆದರೆ ಅದರ ಪ್ರಮಾಣ ಅಂದ್ರೆ ವಾಲ್ಯೂಮ್ ಮಾತ್ರ ಬದಲಾಗಲ್ಲ. 1 ಲೀಟರ್ ನೀರನ್ನ ನೀವು ಯಾವ ಪಾತ್ರೆಗೆ ಬೇಕಾದರೂ ಹಾಕಿ ಅದು 1 ಲೀಟರ್ ಆಗೇ ಇರುತ್ತೆ. ಇನ್ನು ಕೊನೆಯದಾಗಿ ಮೂರನೇ ಸ್ಥಿತಿ, ಅದುವೇ ವಾಯುಸ್ಥಿತಿ ಅಥವಾ ಗ್ಯಾಷಿಯಸ್ ಸ್ಟೇಟ್. ಇದನ್ನ ನಾವು ಸಾಮಾನ್ಯವಾಗಿ ಆವಿ ಅಂದ್ರೆ ಸ್ಟೀಮ್ ಅಂತ ಕರಿತೇವೆ. ನೀರನ್ನ ಚೆನ್ನಾಗಿ ಕುದಿಸಿದಾಗ ಅದರಿಂದ ಬರೋ ಹಬೆ ಇದೆಯಲ್ಲ, ಅದೇ ಇದು. ಈ ಸ್ಥಿತಿಯ ಬಗ್ಗೆ ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯ ಏನಂದ್ರೆ ಇದಕ್ಕೆ ಒಂದು ನಿರ್ದಿಷ್ಟ ಆಕಾರನೂ ಇಲ್ಲ, ನಿರ್ದಿಷ್ಟ ಗಾತ್ರನೂ ಇಲ್ಲ. ಅದನ್ನ ಒಂದು ಚಿಕ್ಕ ಬಾಕ್ಸ್ ಒಳಗೆ ಹಾಕಿದ್ರೆ ಆ ಬಾಕ್ಸ್ ಪೂರ್ತಿ ತುಂಬಿಕೊಳ್ಳುತ್ತೆ. ಅದೇ ಗ್ಯಾಸನ್ನ ಒಂದು ದೊಡ್ಡ ರೂಮ್ನಲ್ಲಿ ಬಿಟ್ರೆ ಇಡೀ ರೂಮನ್ನೇ ಆವರಿಸ್ಕೊಳ್ಳುತ್ತೆ. ಅದಕ್ಕೆ ಅಷ್ಟೊಂದು ಸ್ವಾತಂತ್ರ್ಯ. ಓಕೆ, ಹಾಗಂದ್ರೆ ಈಗ ನಮಗೆ ಘನ, ದ್ರವ, ವಾಯು ಅಂತ 3 ಸ್ಥಿತಿಗಳು ಗೊತ್ತಾಯ್ತು. ಆದ್ರೆ ಅಸಲಿ ಪ್ರಶ್ನೆ ಇರೋದು ಇಲ್ಲಿ. ನೀರು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಯಾಕೆ ಬದಲಾಗತ್ತೆ? ಹೇಗೆ ಬದಲಾಗತ್ತೆ? ಇದರ ಹಿಂದಿರೋ ಸೀಕ್ರೆಟ್ ಏನು? ಇದಕ್ಕುತ್ತರ ಸಿಂಪಲ್. ಶಾಖ ಅಂದ್ರೆ ಹೀಟ್. ಈಗ ನೋಡಿ, ಘನಸ್ಥಿತಿಲಿರೋ ಐಸ್ಗೆ ನಾವು ಶಾಖ ಕೊಟ್ರೆ ಅಂದ್ರೆ ಅದನ್ನ ಬಿಸಿ ಮಾಡಿದ್ರೆ ಏನಾಗತ್ತೆ? ಅದು ನಿಧಾನಕ್ಕೆ ಕರಗಿ ದ್ರವ ರೂಪದ ನೀರಾಗತ್ತೆ. ಈ ಪ್ರೊಸೆಸ್ಗೆ ಕರಗುವಿಕೆ ಅಥವಾ ಮೆಲ್ಟಿಂಗ್ ಅಂತ ಹೇಳ್ತೀವಿ. ಹಾಗೆಯೇ ಇದರ ಉಲ್ಟಾ ಕೂಡ ಸಾಧ್ಯ. ದ್ರವರೂಪದ ನೀರಿನಿಂದ ಶಾಖವನ್ನು ತೆಗೆದುಹಾಕಿದ್ರೆ, ಅಂದ್ರೆ ಅದನ್ನ ಫ್ರಿಜ್ನಲ್ಲಿಟ್ಟು ತಣ್ಣಗೆ ಮಾಡಿದಾಗ ಅದು ಗಟ್ಟಿಯಾಗಿ ಐಸ್ ಆಗುತ್ತೆ. ಇದನ್ನ ಘನೀಕರಣ ಅಥವಾ ಫ್ರೀಸಿಂಗ್ ಅಂತ ಕರೀತಾರೆ. ಸರಿ, ಈಗ ದ್ರವರೂಪದ ನೀರಿಗೆ ಇನ್ನೂ ಜಾಸ್ತಿ ಶಾಖ ಕೊಟ್ರೆ ಏನಾಗ್ಬೋದು? ನೀರನ್ನ ಚೆನ್ನಾಗಿ ಕುದಿಸಿದ್ರೆ ಅದು ಆವಿಯಾಗಿ ವಾಯು ಸ್ಥಿತಿಗೆ ಹೋಗುತ್ತೆ. ಇದನ್ನೇ ಆವಿಯಾಗುವಿಕೆ ಅಥವಾ ಎವಾಪರೇಷನ್ ಅಂತ ಹೇಳೋದು. ಅದೇ ರೀತಿ ಆವಿ ತಣ್ಣಗಾದಾಗ ಏನಾಗುತ್ತೆ? ಅದು ತನ್ನಲ್ಲಿರೋ ಶಾಖವನ್ನ ಕಳ್ಕೊಂಡು ಮತ್ತೆ ದ್ರವರೂಪದ ನೀರಾಗುತ್ತೆ. ಇದನ್ನ ಸಾಂದ್ರೀಕರಣ ಅಥವಾ ಕಂಡೆನ್ಸೇಷನ್ ಅಂತಾರೆ. ಉದಾಹರಣೆಗೆ, ಫ್ರಿಜ್ಜಿಂದ ತಣ್ಣನೆಯ ನೀರಿನ ಬಾಟಲ್ ಹೊರಗಿಟ್ಟಾಗ ಅದರ ಮೇಲೆಲ್ಲ ನೀರಿನ ಹನಿಗಳು ಬರ್ತಲ್ಲ, ಅದು ಇದೇ ಪ್ರಕ್ರಿಯೆಯಿಂದ. ಸೊ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ನೋಡಿ. ಘನ, ದ್ರವ ಮತ್ತೆ ವಾಯುಸ್ಥಿತಿಗಳು ಒಂದಕ್ಕೊಂದು ಹೀಗೆ ಬದಲಾಗ್ತಾನೆ ಇರ್ತವೆ. ಶಾಖ ಕೊಟ್ರೆ ಘನದಿಂದ ದ್ರವ, ದ್ರವದಿಂದ ಅನಿಲ ಆಗುತ್ತೆ. ಅದೇ ಶಾಖವನ್ನ ತೆಗೆದ್ರೆ ಅನಿಲದಿಂದ ದ್ರವ, ದ್ರವದಿಂದ ಮತ್ತೆ ಘನಸ್ಥಿತಿಗೆ ವಾಪಸ್ ಬರುತ್ತೆ. ಇದೊಂದು ಅದ್ಭುತವಾದ ನೀರಿನ ಚಕ್ರ. ಇದೇನೋ ಸೈನ್ಸ್ ಪುಸ್ತಕದಲ್ಲಿ ಓದೋ ಪಾಠ ಅಂತ ಅನ್ಕೋಬೇಡಿ. ಸತ್ಯ ಏನಂದ್ರೆ ಈ ಚಕ್ರ ನಮ್ಮ ಸುತ್ತಮುತ್ತ ಪ್ರತಿದಿನ ಪ್ರತಿ ಕ್ಷಣನೂ ನಡೀತಾನೇ ಇರುತ್ತೆ. ಕೆಲವು ಉದಾಹರಣೆಗಳನ್ನು ನೋಡೋಣ. ನಾವು ಜ್ಯೂಸ್ಗೆ ಹಾಕೋ ಐಸ್ ಕ್ಯೂಬ್ ಕರಗ್ತಲ್ಲ, ಅದು ಮೆಲ್ಟಿಂಗ್. ಬಿಸಿಲಲ್ಲಿ ಹಾಕಿದ ಒದ್ದೆ ಬಟ್ಟೆ ಒಣಗೋದು ಇವ್ಯಾಪರೇಷನ್. ಬೆಳಗ್ಗೆ ಎದ್ದಾಗ ಹುಲ್ಲಿನ ಮೇಲೆ ಇಬ್ಬನಿ ಹನಿಗಳಿರುತ್ತಲ್ಲ, ಅದು ಕಂಡೆನ್ಸೇಷನ್.
ಆಮೇಲೆ ಮಳೆ ಬಂದ ಮೇಲೆ ರಸ್ತೆಯಲ್ಲಿ ನಿಂತಿದ್ದ ನೀರು ಸ್ವಲ್ಪ ಹೊತ್ತಿಗೆ ಮಾಯವಾಗ್ತಲ್ಲ, ಅದೂ ಕೂಡ ಇವ್ಯಾಪರೇಷನ್ನಿಂದಾನೇ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ನೀರಿಗೆ ಹೀಗೆ ತನ್ನ ಸ್ಥಿತಿಯನ್ನ ಬದಲಾಯಿಸೋ ಶಕ್ತಿ ಇರಲಿಲ್ಲ ಅಂದಿದ್ರೆ ನಮ್ಮ ಭೂಮಿ ಹೇಗಿರ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ. ಮಳೆಯಿಲ್ಲ, ನದಿಯಿಲ್ಲ, ಹಿಮ ಇಲ್ಲ ಅಂತಹ ಒಂದು ಜಗತ್ತನ್ನ ಊಹಿಸೋಕಾದ್ರೂ ಆಗತ್ತಾ? ಇದರ ಬಗ್ಗೆ ಯೋಚನೆ ಮಾಡಿ.